ಕಾಶ್ಮೀರದ ಬಂಡೀಪುರದಲ್ಲಿ ಭಾರತೀಯ ಸೇನೆಯ ಆಪರೇಷನ್ ಉಗ್ರರು ಮತ್ತು ಭಾರತೀಯ ಸೇನೆಯ ಮಧ್ಯೆ ಗುಂಡಿನ ಚಕಮಕಿ ಆಗ್ತಾ ಇದೆ ಅನ್ನೋದ್ರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಇನ್ಫ್ಯಾಕ್ಟ್ ಗುಂಡಿನ ದಾಳಿ ಎಷ್ಟು ಇಂಟೆನ್ಸಿವ್ ಆಗಿತ್ತು ಅಂದ್ರೆ ಇಬ್ಬರು ಪೊಲೀಸರಿಗೆ ಗಾಯಗಳಾಗಿದೆ. ಉಗ್ರ ನೆಲೆಗಳ ಮೇಲೆ ಭಾರತೀಯ ಸೇನೆ ಅಟ್ಯಾಕ್ ಮಾಡ್ತಾ ಇದೆ. ನಾವು ಆಗ್ಲೇ ಆರಂಭಿಕ ಹಂತದಲ್ಲೇ ಹೇಳ್ಬಿಟ್ರಿ ನಿಮಗೆ ಒಂದು ಆಕ್ಷನ್ ಸಿನಿಮಾ ಬರೋದಕ್ಕೆ ಬಾಕಿ ಇದೆ ಅಂತ. ಆದ್ರೆ ಮುಂದಡಿಯಾಗಿ ಈ ಇಂಟೆನ್ಸಿವ್ ಗನ್ ಶಾಟ್ಸ್ ಅಥವಾ ಫೈರಿಂಗ್ ನಡೀತಾ ಇದೆ. ಅದರಲ್ಲಿ ಇಬ್ಬರು ಯೋಧರಿಗೂ ಕೂಡ ಗಾಯಗಳಾಗಿದೆ. ನೋಡಿ, ಎರಡು ರೀತಿಯಲ್ಲಿ ಆಪರೇಷನ್ ಮಾಡ್ತಾ ಇದ್ದಾರೆ. ಈ ಆಪರೇಷನ್ಗೆ ಆಪರೇಷನ್ ಟಿಕ್ಕಾ ಅಂತ ಹೆಸರಿಟ್ಟಿದ್ದಾರೆ. ಒಂದು ಕಡೆಗೆ ಜಮ್ಮು ಕಾಶ್ಮೀರದ ಒಂದು ಸ್ಪೆಷಲ್ ಫೋರ್ಸ್ ಇದೆ ಪೊಲೀಸರದು, ಅವರು ಕೂಡ ಹುಡುಕ್ತಾ ಇದ್ದಾರೆ. ಬಿಕಾಸ್ ಅವ್ರದ್ದು ಜವಾಬ್ದಾರಿಯ ಭಾಗ ಇದು. ರಾಜ್ಯದ ಭದ್ರತೆ, ಕೇಂದ್ರಾಡಳಿತ ಪ್ರದೇಶದ ಭದ್ರತೆ ವಿಚಾರ ಅಂತ ಹೇಳಿ ದೇಶದ ಭದ್ರತೆ ವಿಚಾರವಾಗಿ ಸೇನೆ ಕೂಡ ಅಲ್ಲಿ ಫೀಲ್ಡ್ಗಳಿದೆ, ಕಾಡುಗಳಲ್ಲಿ ಹುಡುಕಾಟವನ್ನು ನಡೆಸ್ತಾ ಇದೆ. ಆಮೇಲೆ ಈ ಉಗ್ರರ ಶೆಲ್ಟರ್ಗಳಿದಾವಲ್ಲ, ಅದೇನು ದೊಡ್ಡ ವಿಶ್ವವಿದ್ಯಾಲಯ ತರ ದೊಡ್ಡ ಅಗಲವಾಗಿ ಏನಿರಲ್ಲ, ಒಂದು ಹಟ್ಟಿ ತರ ಇರುತ್ತೆ, ಅದಕ್ಕೆ ಹೋಗಿ ಎಕ್ಸಾಕ್ಟ್ಲಿ. ಸೊ ಅಲ್ಲಿ ಮುಗಿಸುವಂತಹ ಕೆಲಸಗಳು ಆಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಎನಿ ಮೂಮೆಂಟ್ ಒಂದು ಬಿಗ್ ಅಪ್ಡೇಟ್ ಬರಬಹುದು.